ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಗುರುವಾರ ಫ್ರೆಂಡ್ಸ್. ಇನ್ನು ಗುರುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಟೈಮ್ ಬಂದು ಆಗಲೇ ಒಂದು 7:30 7:45 ಹತ್ತತ್ರ ಅನಿಸುತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಏನೇ ಹೇಳಿ ಎಷ್ಟೇ ಬೇಗ ಎದ್ದರೂ ಕೂಡ ಒಂದು 6 ಗಂಟೆಗೆ ಎದ್ದು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ರು ಕೂಡ ಹೊರಗಿನ ಕೆಲಸ ಒಳಗಿನ ಕೆಲಸ ಎಷ್ಟೇ ಫಾಸ್ಟಾಗಿ ಮಾಡ್ತೀನಿ ಅಂದ್ರೂ ಒಂದು ಅರ್ಧ ಗಂಟೆ ಅಂತೂ ಪಕ್ಕ ಹಿಡಿಸುತ್ತೆ. ಇನ್ನು ಸ್ಲೋ ಆಗಿ ಮಾಡಿದ್ರಂತೂ ಇನ್ನು 1 ಗಂಟೆ ಕೂಡ ಹಿಡಿಸುತ್ತೆ ಬಿಡಿ. ಇನ್ನು ನಾವು ಫಾಸ್ಟಾಗಿ ಮಾಡಿದ್ದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಹಿಡಿಸುತ್ತೆ, ಅಷ್ಟು ಕೆಲಸ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಇವತ್ತು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನಾದರೂ ಸಾಂಬಾರು ಮಾಡಲೇಬೇಕು, ನಮ್ಮ ಮನೆಯವರಿಗೆ ಮುದ್ದೆ ಮಾಡಿಕೊಡ್ಲೇಬೇಕು. ನೆನ್ನೆ ಬಂದುಬಿಟ್ಟು ಅರ್ಜೆಂಟಿಗೆ ಪುಳಿಯೋಗರೆ ಮಾಡಿದ್ದೆ, ಮತ್ತು ನೆನ್ನೆ ಸಾಯಂಕಾಲ ಫಂಕ್ಷನ್ ಮುಗಿಸ್ಕೊಬಂದು ಅದೇ ಪುಳಿಯೋಗರೆನೇ ಮತ್ತೆ ಸ್ವಲ್ಪ ಗೊಜ್ಜಿತ್ತು, ಬೆಳಗ್ಗೆ ಅನ್ನನೇ ಹಾಕ್ಬಿಟ್ಟು ಇನ್ನು ಕಲಸಿ ಬಿಸಿ ಮಾಡಿ ಕೊಟ್ಟಿದ್ದೆ. ಇವಾಗ ಮುದ್ದೆ ಮಾಡಲಿಲ್ಲ ಅಂದರೆ ನನ್ನ ಕತೆ ಅಷ್ಟೇ. ಅದಕ್ಕೇ ಏನಾದರೂ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿ ಬೇಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ ಮಸ್ಕೆ ಮಾಡೋಣ ಅಂತ ಹೇಳಿ ಅಷ್ಟೇ. ಬೇಗ ಆಗೋದಂದ್ರೆ ಅದೊಂದೇ. ಇನ್ನು ಕುಕ್ಕರ್ ಇದ್ರಂತೂ ತುಂಬ ಬೇಗ ಆಗುತ್ತೆ. ನನ್ನ ಇದಕ್ಕೆ ಅಂತೂ ಕುಕ್ಕರ್ ಬೆಲ್ಟ್ ತರೋಣ ಅಂದರೆ ಹೋಗ್ತಾ ಇರ್ತೀನಿ, ಮರ್ತು ಬರ್ತಾ ಇರ್ತೀನಿ. ಮತ್ತು ಊರೊಳಗಾದರೂ ಹೋಗ್ಬಿಟ್ಟು ಒಂದು ದಿನ ಫುಲ್ಲು ಅಲ್ಲೇ ಇದ್ದು ಯಾರನ್ನ ಬಂದರೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಹಾಕಿಟ್ಬಿಟ್ರಂತೂ ಟೆನ್ಷನ್ ಇರೋಲ್ಲ. ಮತ್ತು ಇನ್ನೊಂದು ಚಿಕ್ಕ ಕುಕ್ಕರ್ ಇದೆ ಅಲ್ವ, ಅದಕ್ಕೆ ಅನ್ನಕ್ಕೆ ಇಟ್ರೂ ಟೆನ್ಷನ್ ಇರೋಲ್ಲ. ಪಾತ್ರೆಯಲ್ಲೇ ಮಾಡ್ಕೊಂಡಿರ್ಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗ್ತಾಯಿದೆ. ಹಾಗಾಗಿ ಸಾಂಬಾರು ಕೂಡ ಬೇಗ ಆಗೋಲ್ಲ. ಮತ್ತು ಗ್ಯಾಸು ತುಂಬ ಪ್ರಾಬ್ಲಮ್ಮು. ಮತ್ತು ಸಿಲಿಂಡ್ರ್ ಖಾಲಿ ಆದರೆ ಹೆಂಗಪ್ಪ ಅನ್ನೋದು ಅದೊಂದು ಬೇರೆ ಚಿಂತೆ. ಅದಕ್ಕೋಸ್ಕರ ಬರೋ ಪಾತ್ರೆಯಲ್ಲೇ ಮಾಡಿದ್ರಂತೂ ಜಾಸ್ತಿ ಗ್ಯಾಸು ಇದಾಗ್ತಾಯಿದೆ ಅಂತೇಳ್ಬಿಟ್ಟು ಅದು ಕೂಡ ಒಂದು ಕಡೆ ನನಗೆ ಟೆನ್ಷನ್ ಆಗ್ತಾಯಿದೆ. ಏನೋ ಗೊತ್ತಿಲ್ಲ, ಟೋಟಲಿ ಯಾಕೋ ಲೈಫ್ ಅನ್ನೋದೇ ಒಂಥರ ಅನ್ನಿಸ್ತಾ ಇದೆ ಎಲ್ರದ್ದು ಕೂಡ. ಒಂದೊಂದು ದಿನವೇ ಒಂದೊಂದು ಥರ ನ್ಯೂಸ್ ಬರ್ತಾಯಿದೆ. ಏನಪ್ಪ ಲಾಕ್ಡೌನ್ ಅಂತ ಹೇಳ್ತಾ ಇದ್ದಾರೆ, ಮತ್ತು ಪೆಟ್ರೋಲು ಡೀಸೆಲು ಇವೆಲ್ಲ ರೇಟು, ಮತ್ತು ಪ್ರತಿಯೊಂದರಲ್ಲೂ ಕೂಡ ಸಖತ್ತು ರೇಟ್ ಆಗಿಬಿಟ್ಟಿದೆ. ಸಿಲಿಂಡ್ರು ಕೂಡ ಸಿಗ್ತಾಯಿಲ್ಲ. ಟೋಟಲಿ ಹೆಂಗಾಗಿದೆ ಅಂದರೆ ಏನಪ್ಪ ನಾವು ಯಾವ ಲೋಕದಲ್ಲಿದ್ದೀವಿ ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ. ಅಷ್ಟು ನಮಗೆ ತಲೆ ಕೆಡ್ತಾ ಇದೆ. ಡೈಲಿ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ರಂತೂ ಏನು ಓಪನ್ ಮಾಡಿದ್ರು ಕೂಡ ಫುಲ್ಲು ತೋರಿಸ್ತಾನೆ ಇದ್ದಾರೆ ಲಾಕ್ಡೌನ್ ಅಂತೇಳ್ಬಿಟ್ಟು. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಸಖತ್ತು ವೈರಲ್ ಆಗ್ತಾಯಿದೆ. ಅದೆಷ್ಟು ಪರ್ಸೆಂಟ್ ನಿಜ, ಅದೆಷ್ಟು ಪರ್ಸೆಂಟ್ ಸುಳ್ಳು ಒಂದು ಅರ್ಥ ಆಗ್ತಾಯಿಲ್ಲ. ಮತ್ತು ಅವರು ಇದಕ್ಕೋಸ್ಕರ ಏನೋ ಸುಮ್ಮನೆ ಅದನ್ನು ಇದ್ದಿದ್ದನ್ನು ಸ್ವಲ್ಪ ಹೇಳಿದ್ರೆ ಅದನ್ನು ಎಳೆದು ಹೇಳ್ತಾನೇ ಇದ್ದಾರೆ. ಯಾವ್ದು ನಂಬಬೇಕೋ ಯಾವ್ದು ಬಿಡಬೇಕೋ ಒಂದು ಅರ್ಥ ಆಗ್ತಾಯಿಲ್ಲ. ಏನೋ 1ನೇ ಮಹಾಯುದ್ಧ 2ನೇ ಮಹಾಯುದ್ಧ ಅಂತೂ ನಾವು ನೋಡಿಲ್ಲ. ನಾವು ಅಟ್ಲೀಸ್ಟು ಪಾಠದಲ್ಲಾದರೂ ಕೇಳಿದ್ದೀವಿ. ಈ ಸತಿ 3ನೇ ಮಹಾಯುದ್ಧ ಆಗೋ ಚಾನ್ಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಂತೂ ಒಳ್ಳೆ ಮೆಮೊರಬಲ್ ಆಗಿರುತ್ತೆ. ಎಷ್ಟು ಪ್ರಾಣ ಹೋಗ್ತಾವೋ ಏನೋ, ಯಾವ್ಯಾವ ದೇಶ ಏನು ಗತಿ ಆಗುತ್ತೋ ಒಂದು ಅರ್ಥ ಆಗೋಲ್ಲ. 3ನೇ ಮಹಾಯುದ್ಧ ಆಗ್ತಾಯಿದೆ ಅಂತಂದರೆ ನಮ್ಮ ಮಕ್ಳಿಗಂತೂ ಇನ್ನು ನಮ್ಮ ಕಾಲದಲ್ಲೇ 3ನೇ ಮಹಾಯುದ್ಧ ನೋಡಿಬಿಡ್ತಾರೆ. ಅಷ್ಟು ಇದು ನೆನೆಸ್ಕೊಂಡ್ರೇ ಏನೋ ತುಂಬ ಕ್ರಿಟಿಕಲ್ ಆಗಿದೆ ಅಂತಲೂ ನ್ಯೂಸ್ ಬರ್ತಾಯಿದೆ. ಯುದ್ಧಗಳಾಗೋ ಚಾನ್ಸ್ ಕೂಡ ತುಂಬ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಏನೇನಾಗುತ್ತೋ ಗೊತ್ತಿಲ್ಲ ಪ್ರಪಂಚ. ನಾವು ಅಟ್ಲೀಸ್ಟು ಹಿಸ್ಟ್ರಿ ಎಲ್ಲ ಓದಬೇಕಾದ್ರೆ ಅಷ್ಟು ಜನ ಸತ್ತೋಗಿರೋದು, ಅಷ್ಟು ಕಷ್ಟಪಟ್ಟಿರೋದು ನೆನೆಸ್ಕೊಂಡ್ರೆ ನಮಗೊಂಥರ ಅನ್ನಿಸ್ತಾ ಇತ್ತು ಓದಬೇಕಾದ್ರೆ. ಇವಾಗ ನಾವು ಡೈಲಿ ಕಣ್ಣಾರ ನೋಡ್ತಾ ಇರ್ತೀವಿ, ಎಷ್ಟು ಬಾಂಬ್ ಹಾಕ್ತಾರೆ, ಎಷ್ಟು ಜನ ಸತ್ತೋಗ್ತಾರೆ. ಅದೆಲ್ಲ ನೋಡಿಬಿಟ್ರೆ ನನಗೆ ಹೆಂಗೆ ತಡ್ಕೋಬೇಕಪ್ಪ ಜೀವನ ಆದರೆ ಹೆಂಗೆ ಇಟ್ಕೋಬೇಕಪ್ಪ ಅಂತ ಅಷ್ಟು ಭಯ ಅನಿಸುತ್ತೆ ಡೈಲಿ ನೋಡ್ತಾ ಇದ್ದರೆ. ಒಟ್ಟು ಟೋಟಲಿ ಏನಾಗುತ್ತೋ ಗೊತ್ತಿಲ್ಲ ಪ್ರಪಂಚ. ಇವಾಗ ಈ ಹಂತದಲ್ಲಿದೆ. ಇನ್ನು ಹೇಳ್ತಾ ಇದ್ದಾರೆ ಯಾವಾಗ ಏನು ಒಂದು ಅರ್ಥ ಆಗ್ತಾ ಇಲ್ಲ. ಇನ್ನು ಹೆಂಗೋ ಸ್ವಲ್ಪ ನಾವು ಹಳ್ಳಿ ಕಡೆ ಇದ್ದೀವಿ, ಸ್ವಲ್ಪ ಸೇಫ್ಟಿ ಅನ್ಕೋಬೋದು. ಪಾಪ ಸಿಟಿಯಲ್ಲಿ ಇರೋರು ಜೀವನ ಅಂತೂ ನೋಡೋದಕ್ಕಾಗ್ತಾಯಿಲ್ಲ. ಅಷ್ಟು ಪರದಾಟಕ್ಕೆ ಇಟ್ಕೊಬಿಟ್ಟಿದ್ದಾರೆ. ಹೆಂಗಾಗುತ್ತೆ ಏನೋ ನೋಡಬೇಕು. ಎಷ್ಟು ಸುಳ್ಳೋ ಎಷ್ಟು ನಿಜನೋ ಒಂದು ಅರ್ಥ ಆಗ್ತಾಯಿಲ್ಲ. ನೆಕ್ಸ್ಟ್ ವ್ಲಾಗಿಗೆ ಬರೋಕ್ಕಾದ್ರೆ ಇನ್ನು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಇನ್ನು ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಒಗ್ಗರಣೆ ಹಾಕ್ಬಿಟ್ಟು ಇವಾಗ ಮುದ್ದೆಗೆ ಅಕ್ಕಿ ನೆನೆಸಿಟ್ಟಿದ್ದೆ, ಅದನ್ನು ತೊಳೆದ್ಬಿಟ್ಟು ಇವಾಗ ಮುದ್ದೆಗೆ ಇಡ್ತೀನಿ. ಮುಂಚೆನೇ ಅಕ್ಕಿ ನೆನೆಸಿಟ್ಬಿಡ್ತೀನಿ. ಬೆಳಗ್ಗೆ ಬಂದ ತಕ್ಷಣ ಫಸ್ಟ್ ಅಕ್ಕಿ ನೆನೆಸ್ತೀನಿ, ಅನ್ನಕ್ಕೂ ಮುದ್ದೆಗೆ ಎರಡಕ್ಕೂ ನೆನೆಸ್ಬಿಡ್ತೀನಿ. ಸ್ವಲ್ಪ ನೆನೆಸಿದ್ರೆ ಬೇಗನೆ ಆಗುತ್ತೆ ಅಡುಗೆ, ಮತ್ತು ಅನ್ನ ಕೂಡ ಚೆನ್ನಾಗಾಗುತ್ತೆ ಉದುರಾಗಿ. ಏನು ಒಂಥರ ನುಣ್ಣಗಾಗೋದು ಆ ಥರ ಎಲ್ಲ ಏನು ಅನಿಸಲ್ಲ. ನಾವು ಡೈರೆಕ್ಟಾಗಿ ಅಕ್ಕಿ ತೊಳೆದು ಇಟ್ಬಿಟ್ರಂತೂ ಒಂದೊಂದು ಸತಿ ಚೆನ್ನಾಗಿ ಆಗೋದಿಲ್ಲ ಅನ್ನ. ಹಂಗೆ ಕುಕ್ಕರಲ್ಲಾದರೆ ಓಕೆ. ಇನ್ನು ಪಾತ್ರೆಯಲ್ಲಿ ಮಾಡ್ತೀವಲ್ವ, ಒಂದು ಸ್ವಲ್ಪ ಆಚೆ ಈಚೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಐಡಿಯಾ ಮಾಡ್ಕೊಂಡಿದ್ದೀನಿ ಮುಂಚೆ. ಫಸ್ಟು ಒಂದು ಅರ್ಧ ಗಂಟೆನಾದರೂ ಒಟ್ಟು ನಾನು ಹೊರಗಿನ ಕೆಲಸ ಒಳಗಿನ ಕೆಲಸ ಮುಗಿಯೋಷ್ಟೊತ್ತಿಗೆ ಅಕ್ಕಿ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡ್ರೆ ಅನ್ನ ಕೂಡ ಚೆನ್ನಾಗಾಗುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ನೀರಿಟ್ಟರು ಕೂಡ ಲಾಸ್ಟಲ್ಲಿ ಸ್ವಲ್ಪ ಬಸ್ಬಿಟ್ಟು ಹಂಗೆ
ಬಿಟ್ಬಿಟ್ರೆ ಒಲೆ ಅಂದರೆ ಸ್ಟವ್ ಮೇಲೆ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಅನ್ನ ಕೂಡ ಉದ್ರುದ್ರಾಗಿರುತ್ತೆ. ಇದೇ ಥರನೇ ನಾನು ಮಾಡ್ತಾಯಿರ್ತೀನಿ, ತುಂಬ ಚೆನ್ನಾಗಾಗುತ್ತೆ ಅನ್ನ ಮಾತ್ರ. ಇನ್ನು ಅನ್ನ ಸಾಂಬಾರು ಎಲ್ಲ ಆಯಿತು. ಇವಾಗ ಮುದ್ದೆಗಿಟ್ಟಿದೆ, ಮುದ್ದೆ ಕೂಡ ಆಯಿತು, ರೆಡಿ ಆಗ್ತಾಯಿದೆ. ಒಟ್ಟು ಒಂದು 8:30 9 ಗಂಟೆ ಒಳಗಡೆ ಅಡುಗೆ ಆಗಿಬಿಡ್ಬೇಕು. ಯಾವಾಗಲೂ ಅಷ್ಟೇ, ಅಲ್ಲಿ ಮನೇಲಿ ಆದರೂ ಅಷ್ಟೇ, ಇಲ್ಲಾದರೂ ಅಷ್ಟೇ. ನಾವು ಒಂದು ಸತಿ ಏನು ಅಭ್ಯಾಸ ಮಾಡ್ಕೊಂಡಿರ್ತೀವೋ ಅದನ್ನು ಹಂಗೆ ಕಂಟಿನ್ಯೂ ಆಗಿ ಮಾಡಬೇಕು. ಇನ್ನು ಒಬ್ಬರೇ ಇದ್ದೀವಿ ಬಿಡು, ಯಾವಾಗಲೂ ಮಾಡ್ಕೊಳ್ಳೋಣ, ಯಾವಾಗಲೂ ತಿನ್ನೋಣ ಅಂದರೆ ಅದು ಇದಾಗೋದಿಲ್ಲ. ಡೈಲಿ ನಮ್ಮ ಲೈಫ್ ಹೆಂಗಿರುತ್ತೋ ಹಂಗೆ ಅದನ್ನು ಮಿಸ್ ಮಾಡ್ಕೋಬಾರ್ದು. ಏನೋ ಬೈ ಚಾನ್ಸ್ ಯಾವಾಗಾದರೂ ಏನಾದರೂ ಸ್ವಲ್ಪ ತೊಂದರೆ ಬಂದರೆ ಆದಾಗ ಮಿಸ್ ಆಗುತ್ತೆ. ಇಲ್ಲ ಎಲ್ಲ ಚೆನ್ನಾಗಿದೆ, ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದಾಗ ಡಿಲೇ ಮಾಡೋದು ಬೇಡ. ಆವಾಗಿನ ಕೆಲಸ ಆವಾಗಲೇ, ಆವಾಗಿನ ಊಟ ಆವಾಗಲೇ, ಆವಾಗಿನ ತಿಂಡಿ ಆವಾಗಲೇ, ಟೈಮ್ ಟು ಟೈಮ್ ಪ್ರಕಾರ ತೀರಾ ಒಂದು 10 ನಿಮಿಷ 1/4 ಗಂಟೆ ಹಿಂದೆ ಮುಂದೆ ಆದರೂ ಕೂಡ ಪರವಾಗಿಲ್ಲ, ಟೈಮ್ ಸರಿಯಾಗಿ ಮಾಡಿ ಇಟ್ಬಿಡಬೇಕು. ನಮ್ಮ ಅತ್ತೆ ಹೇಳ್ತಾ ಇರ್ತಾರೆ, ಅವರು ಮುಂಚೆ ಹೇಳ್ತಾಯಿದ್ರು, ಅವ್ರ ಕಾಲದಲ್ಲಿ ಕೂಡ ಹೇಳ್ತಾಯಿದ್ರು, ಅವ್ರ ಕಾಲದ್ದು ಗಂಡ ಹೆಂಡ್ತಿ ಅತ್ತೆ ಮಾವ ಮನೇಲಿ ಏನೇ ಜಗಳ ಆದ್ರೂ, ಏನೇ ಕಚ್ಚಾಡಿ, ಏನೇ ಪ್ರಾಬ್ಲಮ್ ಆದರೂ ಕೂಡ ಬೆಳಗ್ಗೆ ಆಗೋಷ್ಟೊತ್ತಿಗೆ ಅಡುಗೆ ಆಗಿರಬೇಕಿತ್ತಂತೆ. ಅವರು ತಿನ್ನದೇ ಇಡಲಿ, ಮನೆಯವ್ರಿಗಾದರೂ ಅಡುಗೆ ಮಾಡಿ ಇಟ್ಟು ರೆಡಿ ಮಾಡಿರಬೇಕಾಗಿತ್ತಂತೆ. ಆ ಥರ ಇತ್ತಂತೆ ಅವಾಗ. ಹಾಗೆ ಅದೆಲ್ಲ ಹೇಳ್ತಾ ಇರ್ತಾರೆ ಅವಾಗವಾಗ. ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ ನಮಗೂ ಹಂಗೆ ಅನ್ನಿಸ್ತಾ ಇರುತ್ತೆ. ನಮಗೆ ಹೇಳತ್ತಾರೆ ಇವಾಗ, ನೀವು ತಿನ್ನಿರಿ ಬಿಡಲಿ, ನಿಮ್ಮ ಗಂಡಂದ್ರೆ ಎಷ್ಟೇ ಜಗಳ ಮಾಡಿ, ನಿಮ್ಮ ಮನೇಲಿ ಎಷ್ಟೇ ಜಗಳ ಆಗಿದ್ರೂ ಕೂಡ ಊಟದ ಮೇಲೆ ಯಾಕೆ ಅಡುಗೆ ಮಾಡಿಕ್ಬೇಕು. ನೀವು ತಿಂದಿದ್ರೆ ತಿನ್ನಲಿಲ್ಲ, ಮಕ್ಕಳಾದರೆ ತಿಂತಾರೆ, ಇಲ್ಲ ಗಂಡನಾದರೂ ತಿಂತಾರೆ, ಯಾರಾದರೂ ತಿಂತಾರೆ. ಅಡುಗೆ ಮಾಡಿ ಇಡಬೇಕಾಗಿರೋ ಕೆಲಸನ ಮುಗಿಸ್ಕೊಬಿಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಅವರು. ಹಂಗೆ ನೋಡಿ, ಒಬ್ಬೊಬ್ಬರೇ ಒಂದೊಂದು ಥರ ಅನಿಸುತ್ತೆ. ಇನ್ನು ಫೈನಲಿ ಇವಾಗ ಮುದ್ದೆ ಎಲ್ಲ ಕಟ್ತಾಯಿದ್ದೀನಿ. ಇನ್ನು ಬಿಸಿ ಬಿಸಿ ಮುದ್ದೆ. ಇನ್ನು ಸ್ಟೌವಿಂದ ಕೆಳಗೆ ಇಳಿಸ್ಕೊಂಡ್ರಂತೂ ಕೈಯೆಲ್ಲ ಬಿಸಿ ಬಿಸಿ ಅನ್ನಿಸ್ತಾ ಇರುತ್ತೆ. 1 ದಿನ 2 ದಿನ ಗ್ಯಾಪ್ ಕೊಟ್ಬಿಟ್ರಂತೂ ಇನ್ನು ಫುಲ್ಲು ಕೈಯೆಲ್ಲ ಚುರು ಅಂತ ಇರುತ್ತೆ. ಡೈಲಿ ಮುದ್ದೆ ಕಟ್ಟಿದ್ರೆ ಏನೇನೂ ಆಗೋದಿಲ್ಲ. 1 ದಿನ 2 ದಿನ ಮಿಸ್ ಆಯಿತು ಅಂತಂದರೆ ಸಖತ್ತು ಒಂಥರ ಬಿಸಿ ಬಿಸಿ ಮುದ್ದೆ ಅಲ್ವಾ, ಬೇಗ ಕಟ್ಟೋದಕ್ಕೆ ಆಗೋದಿಲ್ಲ, ಅಷ್ಟು ಸುಡ್ತಾ ಇರುತ್ತೆ. ಆದರೂ ಪರವಾಗಿಲ್ಲ, ಏನು ಜಾಸ್ತಿ ಮುದ್ದೆ ಏನಿಲ್ವಲ್ಲ, ಒಂದು 3 ಮುದ್ದೆ ಆದರೆ ಸಾಕು ನಮಗೆ. ಇನ್ನು ಗುಂಡ ಅರ್ಧ ಮುದ್ದೆ ತಿಂತಾನೆ, ಇನ್ನು ನಮ್ಮ ಮನೆಯವರು 1 ಮುದ್ದೆ, ಇನ್ನು ನಾನು 1 ಮುದ್ದೆ ತಿಂತೀವಲ್ವ, ಅವಾಗ ಸರಿ ಹೋಗುತ್ತೆ. ಇನ್ನು ಮುದ್ದೆ ಕಟ್ಟಿದ್ದಾಯಿತು, ಕೆಲಸ ಎಲ್ಲ ಆಯಿತು ನಂದು. ಇನ್ನು ಗುಂಡನ್ನು ಕೂಡ ಸ್ನಾನ ಮಾಡಿಸ್ಬಿಟ್ಟು ಊಟ ಮಾಡಿಸಿ, ನಮ್ಮ ಮನೆಯವರು ಕೂಡ ಊಟ ಮಾಡಿಬಿಟ್ಟು ಅವನ್ನ ಕರ್ಕೊಂಡು ಹೋದ್ರು, ಅಂಗನವಾಡಿಗೆ ಬಿಟ್ಟು ಬರ್ತೀನಿ ಅಂತ ಹೇಳಿ. ಇನ್ನು ಅವ್ರನ್ನ ಕಳಿಸ್ಬಿಟ್ಟು ಇನ್ನು ಸ್ವಲ್ಪ ನಂದು ಎಡಿಟಿಂಗ್ ಇತ್ತು, ಅದೆಲ್ಲ ಮುಗಿಸ್ಕೊಂಡೆ. ಒಂದು 20 ನಿಮಿಷ ಹಂಗೆ ಕೂತ್ಕೊಂಡು ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ಮತ್ತೆ ನಾನು ಪಾತ್ರೆ ಎಲ್ಲ ತೊಳ್ಕೊಂಬಂದೆ. ಆ ಪಾತ್ರೆ ಕೆಲಸದೆಲ್ಲ ಆಗ್ಬಿಟ್ರಂತೂ ಒಂದು ಟೆನ್ಷನ್ನೇ ಮುಗೀತಿನ. ಬೆಳಗ್ಗೆದು ಮತ್ತು ಸಾಯಂಕಾಲದ್ದು ತಟ್ಟೆ ಎಲ್ಲ ಹಂಗೆ ಇತ್ತು, ಎಲ್ಲ ಕುಡ್ದನ್ನು ತೊಳೆದ್ಬಿಟ್ಟು ಎಲ್ಲ ಒಳಗಿಟ್ಟೆ. ಮತ್ತು ಸ್ವಲ್ಪ ಬಟ್ಟೆ ಕೂಡ ಇತ್ತು, ಡೈಲಿ ಬಿಚ್ಚಾಕಿರವೆ ಗುಂಡಿನ ಬಟ್ಟೆ, ಅದಕ್ಕೆ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಒಗ್ದಾಕೋಣ ಅಂತ ಹೇಳಿ ಇನ್ನು ನೆನೆಸ್ತಾ ಇದ್ದೀನಿ. ಈಗ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್, ನಿಜವಾಗ್ಲೂ. ಇಷ್ಟು ತೋಟದಲ್ಲಿ ಇರ್ತೀವಿ, ಒಂದೊಂದು ಸತಿ ಗಾಳಿ ಕೂಡ ಬರೋದಿಲ್ಲ. ಏನಪ್ಪ ಇಷ್ಟು ಬಿಸಿಲು, ಇಷ್ಟು ಸೆಕೆ ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಕೂಡ ಮನೆ ಒಳಗಂತೂ ಇರೋದಕ್ಕೆ ಆಗೋದಿಲ್ಲ. ಈ ಥರ ಓಡಾಡ್ಕೊಂಡಿದ್ರೆ ಮಾತ್ರ ಇರ್ತೀನಿ. ಒಂದೇ ಹತ್ರ ಕುತ್ಕೋಬೇಕಂದ್ರೆ ಜಪ್ಪ ಎಂದ್ರೂ ಆಗೋದಿಲ್ಲ. ಹೆಂಗೋ ಅಲ್ಲಿ ಬೇವಿನ ಮರದ ಹತ್ರ ಬಂಡೆ ಇದೆ ಅಲ್ವಾ, ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊತೀನಿ. ಆದರೂ ಅಕ್ಕಪಕ್ಕ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಭಯ ಅನ್ನಿಸ್ತಾ ಇರುತ್ತೆ. ಎಲ್ಲಿ ನೋಡಿದ್ರೂ ಕೂಡ ಸಿಕ್ಕಾಪಟ್ಟೆ ಹುತ್ತುಗಳಿದ್ದಾವೆ. ಈ ಬೇಸಿಗೆಯಲ್ಲಂತೂ ಗೊತ್ತಲ್ವಾ, ಅವುಗಳೆಲ್ಲ ಓಡಾಡ್ತಾ ಇರ್ತವೆ. ನೆನ್ನೆ ಕೂಡ ನಮ್ಮ ಮನೆಯವ್ರು ರೀಸೆಂಟಾಗಿ ಹಾವು ನೋಡಿದ್ದಾರೆ, ಹೇಳ್ತಾಯಿದ್ರು ಆ ಕಡೆ ಎಲ್ಲ ಹೋಗ್ಬೇಡ, ಹಾವಿದೆ ಹಂಗೆ ಹಿಂಗೆ ಅಂತ ಹೇಳಿ. ಅದೊಂದು ಸ್ವಲ್ಪ ಭಯ. ಇಬ್ಬರಿದ್ದಾಗ ಏನು ಅನಿಸೋದಿಲ್ಲ, ಒಬ್ಬೊಬ್ಬಳೇ ಇದ್ದಾಗಂತೂ ಸ್ವಲ್ಪ ಭಯ ಅನಿಸುತ್ತೆ. ಆದರೂ ಕೂಡ ಏನು ಮಾಡೋಕ್ಕಾಗುತ್ತೆ ಹೇಳಿ, ಯಾವ ಟೈಮಲ್ಲಿ ಏನೇನು ಆಗಬೇಕು ಅದೆಲ್ಲ ಆಗಬೇಕು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗ್ತೀನಿ. ಏನು ಜಾಸ್ತಿ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗೋಲ್ಲ, ತಲೆ ಕೆಡಿಸ್ಕೊಳೋದಕ್ಕೂ ಹೋಗೋದಿಲ್ಲ. ಹಂಗೆ ಇರುತ್ತೆ. ಇನ್ನು ಬಟ್ಟೆ ಎಲ್ಲ ನೆನೆಸ್ದೆ, ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ. ಇನ್ನು ಪೈಪ್ ಇಲ್ಲಿಗೆ ಎಳ್ಕೊಂಬಿಟ್ಟೆ. ಇನ್ನು ಡ್ರಮ್ಮಲ್ಲೆಲ್ಲ ತೊಗೊಂಬಂದು ಎಲ್ಲೂ ಒಯ್ಕೊಳ್ಳೋಣ ಅಂತ ಹೇಳಿ. ಹೆಂಗೋ ನೀರು ಕೂಡ ಸಣ್ಣಗೆ ಬರ್ತಾಯಿದ್ವು. ಸ್ವಲ್ಪ ಹೊತ್ತು ತುಂಬವರೆಗೆ ಇದ್ಬಿಟ್ಟು ಆಮೇಲೆ ಒಗ್ದಾಕೋಣ ಅಂತ ಹೇಳಿ ಇನ್ನು ಪೈಪ್ ಕೂಡ ಹಾಕ್ಕೊಂಡಿದ್ದೆ. ಇನ್ನು ಗುಡನ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇವಾಗಲೇ ಜಾಲಿಸ್ಬಿಟ್ಟು ಒಣಗಾಕ್ತಾಯಿದ್ದೀನಿ. ಹೆಂಗೋ ಪುಣ್ಯಕ್ಕೆ ನನ್ನ ಗಂಡ ಆ ದಾರ ಕಟ್ಕೊಟ್ಟಿದ್ದಾನೆ, ಸ್ವಲ್ಪ ಈಸಿ ಆಯಿತು. ಅದು ಕಟ್ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಪರದಾಡಬೇಕಾಗಿತ್ತು. ಒಂದು ಸತಿ ಬೇಲಿ ಹತ್ರ ಹೊತ್ಕೊಂಡು ಹೋಗ್ಬೇಕಾಗಿತ್ತು, ಮತ್ತು ಹೊಸ ಮನೆ ಹತ್ರ ಮಾಡಿ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ಟೆ ಒಣಗಾಕೋದೇ ಒಂಥರ ಚಿಂತೆ ಅನ್ನಿಸ್ತಾ ಇತ್ತು ನನಗೆ. ಹೆಂಗೋ ಮೊನ್ನೆ ಕಟ್ಕೊಟ್ಟಿದ್ದಕ್ಕೆ ಪುಣ್ಯ ಬರಲಿ ಅಂದ್ಕೊಂಡೆ ಮನಸ್ಸಲ್ಲಿ. ಹಂಗೆ ಫ್ರೆಂಡ್ಸ್, ಕೆಲವರು ಬೇಗನೆ ಹೇಳಿದ ಮತ್ತು ಸ್ವಲ್ಪ ಬೇಗ ಕೇಳಿಬಿಟ್ಟು ಮಾಡಿಕೊಡ್ತಾರೆ ಕೆಲಸ. ಕೆಲವರಂತೂ ಎಷ್ಟು ಸತಿ ಹೇಳಿದ್ರು ಕೂಡ ಬೇಗ ಕಿವಿಗೆ ಹಾಕ್ಕೊಳೋದಿಲ್ಲ. ಅವ್ರಿಗೆ ಹೇಳಿ ಬೇಜಾರಾಗಿ ಬಿಡತ್ತೆ, ನಾವೇ ಕೆಲಸ ಮಾಡ್ಕೊಳೋಣ, ಅವ್ರಿಗೆ ಇನ್ನೇನು ಹೇಳೋದನ್ನೋ ಅಷ್ಟು ಕೂಡ ಒಂದೊಂದು ಸತಿ ಅನಿಸ್ಬಿಡುತ್ತೆ.
ಇನ್ನು ಬಟ್ಟೆ ಎಲ್ಲ ಒಣಗಾಕಿ ಆಗಲೇ ಮಧ್ಯಾಹ್ನ ಟೈಮು ಸಖತ್ತು ಬಿಸಿಲು. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಈ ಕಡೆ ಗಿಡಕ್ಕೆ ನೀರೆಲ್ಲ ಬಿಡ್ತಾಯಿದ್ರು. ಒಂದು 3 ದಿನ ಆಗಿತ್ತು ಅನಿಸುತ್ತೆ ಬಿಟ್ಟಿರಲಿಲ್ಲ. ಒಂದು ಸತಿ ಮಳೆ ಬಂದಿತ್ತಲ್ಲ ಬಿಟ್ಟಿರಲಿಲ್ಲ. ಅದಕ್ಕೆ ಇವಾಗ ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಬಿಡ್ತಾಯಿದ್ರು. ಒಂದು ಸ್ವಲ್ಪ ಹೊತ್ತು ಕೂಡ ನಂಗೆ ನಿಂತ್ಕೊಳ್ಳೋದಕ್ಕೆ ಆಗಲಿಲ್ಲ. ಇನ್ನು ಮನೆ ಹತ್ರದಿಂದ ಒಂದು ಟವಲ್ ಹಾಕ್ಬಂದಿದ್ದೆ ತಲೆ ಮೇಲೆ. ಆದರೂ ಕೂಡ ಸಖತ್ತು ಬಿಸಿಲು. ಈ ಕಡೆ ಎಲ್ಲ ಗಿಡಗಳಿಗೆಲ್ಲ ಡ್ರಿಪ್ ಎಳೆದು ಬಿಟ್ಟಿದ್ದೀವಿ. ಈ ಕಡೆ ಆರಾಮಾಗಿ ಆನ್ ಮಾಡಿದ್ರೆ ಸಾಕು, ಗಿಡಗಳಿಗೆಲ್ಲ ನೀರು ಹೋಗ್ತಾ ಇರುತ್ತೆ. ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇರೋ ಹತ್ರ ಡ್ರಿಪ್ ಎಳೆದಿಲ್ಲ. ಇನ್ನು ಅದಕ್ಕೋಸ್ಕರ ಪ್ರತಿಯೊಂದು ಗಿಡಕ್ಕೂ ಕೂಡ ನೀರು ಬಿಡಬೇಕಾಗುತ್ತೆ. ಇದು ಬಂದುಬಿಟ್ಟು ಸಂಜೆ ಫ್ರೆಂಡ್ಸ್. ಇನ್ನು ಬೆಳಗ್ಗೆದು ಒಂದು ಸ್ವಲ್ಪ ಮಸ್ಕ ಇತ್ತು, ಅನ್ನ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಈ ಕಡೆ ಒಂದು ಸ್ವಲ್ಪ ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಇನ್ನು ಟೀ ಕೂಡ ಇಟ್ಟಿದ್ದೀನಿ. ಒಂದು ಕಡೆ ಟೀ ಆಗ್ತಾಯಿದೆ, ಒಂದು ಕಡೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಆಲೂಗೆಡ್ಡೆ, ಈರುಳ್ಳಿ, ಟೊಮೊಟೊ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಥರ ಪಲ್ಯ ಥರ ಮಾಡೋಣ ಅಂತ ಹೇಳಿ ಬೇಯಿಸಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಇನ್ನು ಹಂಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಚೆನ್ನಾಗಾಗುತ್ತೆ ಪಲ್ಯ ಮಾತ್ರ. ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಖಾರದ ಪುಡಿ ಹಾಕ್ಕೊತೀವಲ್ವ ಸರಿ ಹೋಗುತ್ತೆ. ಅಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ, ಉಪ್ಪು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಂಡ್ರೆ ಪಲ್ಯ ಆಗುತ್ತೆ. ಇನ್ನು ಈ ಕಡೆ ಚಪಾತಿ ಕೂಡ ಹಿಟ್ಟು ಕೂಡ ಕಲಸಿಟ್ಟಿದ್ದೆ ಮುಂಚೆನೇ. ಚಪಾತಿ ಕೂಡ ಒಸ್ಕೊಂಬಿಟ್ಟು ಇವಾಗ ಬೇಯಿಸ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಮರೆದಿದ್ದಂಗೆ ನನ್ನ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಆಗಲೇ ಮತ್ತು ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿ, ತುಂಬ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಅಂತೂ ಆಗ್ತಾನೆ ಇಲ್ಲ, ಯಾರು ಕೂಡ ತುಂಬ ಕಡಿಮೆ ಆಗ್ತಾಯಿದೆ. ಚಾನಲ್ಲೇನಿರುತ್ತೋ ಇಲ್ವೋ ಅದು ಕೂಡ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ಈ ವ್ಲಾಗ್ ನೋಡ್ತಾಯಿರಿ.